ಸ್ಟಾಂಪ್ ಪೇಪರ್ ಇತ್ತು, 20 50 ರೂಪಾಯಿ 100 ರೂಪಾಯಿ ಹೆಂಗ ಬದುಕು ನಡೀತಕ್ಕಂಥ ಕೆಲಸ ಆಯ್ತು. 100 ರೂಪಾಯಿ ಮಾಡಿದ್ದಾರೆ, 500 ರೂಪಾಯಿ ಮಾಡಿದ್ದಾರೆ, 1000 ರೂಪಾಯಿ ಮಾಡಿದ್ದಾರೆ. ಅದ್ರ ಜೊತೆಗೆ ಎಲ್ಲರಿಗೂ ಸಹ 2,000 ಕೊಡ್ತೀವಿ ಅಂತ ಹೇಳಿದ್ರು. ಅವ್ರ ಯಜಮಾನರು ಉಪಯೋಗಿಸ್ತಕ್ಕಂಥ ಎಣ್ಣೆ ಮೇಲೆ 50 ರೂಪಾಯಿ 100 ರೂಪಾಯಿ ಟ್ಯಾಕ್ಸ್ ಹೊಡಿತಕ್ಕಂಥ ಕೆಲಸ ಮಾಡಿದ್ದಾರೆ. ಅದು ಒಂದು ಸರಿ ಅಲ್ಲ, 2 ಸರಿ ಟ್ಯಾಕ್ಸ್ ಹಾಕ್ತಕ್ಕಂಥ ಕೆಲಸ, ಎಣ್ಣೆಗೆ ರೇಟ್ ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಸ್ಟಾಂಪ್ ಡ್ಯೂಟಿನೂ ಸಹ ಅಷ್ಟೇ. ರೈತರೇನಾದ್ರು ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತಂದ್ರೆ 30%, 15% ಒಂದೇ ಸರಿ ಹೆಚ್ಚತಕ್ಕಂಥ ಕೆಲಸ ಮಾಡಿದ್ರು. ಇದು ರೈತ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರ. ಅದ್ರ ಜೊತೆಗೆ ಇತ್ತೀಚೆಗೆ ನಿನ್ನೆ ಮೊನ್ನೆ ತಾನೆ ಡೀಸೆಲ್ ಪೆಟ್ರೋಲ್ ಸಹ 3.5 ರೂಪಾಯಿ ಏರ್ಸ್ತಕ್ಕಂಥ ಏಕಾಏಕಿಯಾಗಿ ಇವತ್ತು ಏರ್ಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಒಂದು ಸಬೂಬು ಕೊಡ್ತಾರೆ, ಪಕ್ಕದ ರಾಜ್ಯದಲ್ಲಿ ನಮ್ಗಿಂತ 5 ರೂಪಾಯಿ ಜಾಸ್ತಿ ಇದೆ, ನಮ್ದು 10 ರೂಪಾಯಿ ಜಾಸ್ತಿ ಇದೆ. ಇನ್ನು ಬೇರೆ ರಾಜ್ಯದಲ್ಲಿ ಕಮ್ಮಿ ಇರೋದ್ರಿಂದ ಹೇಳಲಿಕ್ಕೆ ಹೋಗ್ತಲ್ಲ. ಇವತ್ತ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳು ಸಂಪನ್ಮೂಲ ವಂಚಕ ಆಗ್ತಾ ಇಲ್ಲ, ಅಸಮರ್ಥವಾಗಿದೆ, ಸಂಪೂರ್ಣ ಹಣಕಾಸಿನ ಪರಿಸ್ಥಿತಿ ಬಿದ್ದೋಗಿದೆ. ಇವತ್ತ ಕಾಂಗ್ರೆಸ್ ಸರ್ಕಾರದಲ್ಲಿ ಹೇಳಿದ್ರೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಬರ್ತಾವಷ್ಟು ಇವತ್ತು ಸಂಪನ್ಮೂಲ ಆಗ್ತಾ ಇಲ್ಲ. ನಾವು ಯಾರಿಗೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಬದ್ಧತಾ ವೆಚ್ಚ ಅಂತ ನಾವು ಕೊಡ್ತಕ್ಕಂಥ, ನಾವು ಸಂಬಳ ಸಾರಿಗೆ ಕೊಡ್ತಕ್ಕಂಥ ಬಡ್ಡಿ, ಸಾಲ ತೀರ್ಸಕ್ಕಲ್ಲ, ಸಾಲ ಕೊಡ್ತಕ್ಕಂಥ ಬಡ್ಡಿ ಇರ್ಬೋದು, ಸಂಬಳ ಸಾರಿಗೆ ಇರ್ಬೋದು, 80% ಅದಕ್ಕೆ ಹೋದ್ರೆ ಅದನ್ನು ಸಹ ವೆಚ್ಚ ಬರ್ತಕ್ಕಂಥ ಸಂಪನ್ಮೂಲ ಕ್ರೋಢೀಕರಿಸುವಲ್ಲಿ ಸಂಪೂರ್ಣವಾಗಿ ಸರ್ಕಾರ ವಿಫಲವಾಗಿದೆ. ಅದ್ರ ಜೊತೆಗೆ ಯಾವ ಇತಿಹಾಸದಲ್ಲಿ ಸಹ ಯಾವ ಬಜೆಟ್ ಅಲ್ಲೂ ಸಹ ಇಷ್ಟೊಂದು ಸಾಲ ಮಾಡಿರಲಿಲ್ಲ. 25,000 ಕೋಟಿ, 25,000, 30,000 ಮಾಡೋದು. ಇವತ್ತು 1,05,000 ಕೋಟಿ ರೂಪಾಯಿನ ಸಾಲ ಮಾಡಿ ಎಲ್ಲರ ಹೆಗಲ ಮೇಲೆ ಇವತ್ತು ಸಾಲ ಸ್ಥೂಲಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದೆ. ಆದಾಗ್ಯೂ ಸಹ ಇವ್ರಿಗೆ ಸಾಕಾಗ್ತಾ ಇಲ್ಲ ದುಡ್ಡು. ಯಾಕೆಂತಂದ್ರೆ ಇವತ್ತು 55,000 ಕೋಟಿ ರೂಪಾಯಿ ಈ ಒಂದು 5 ಪಂಚ ಗ್ಯಾರಂಟಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಮತ್ತೆಬ್ಬರ ಸಂಪನ್ಮೂಲ ಕ್ರೋಢೀಕರಿಸಬೇಕು ಅಂತ ನೆಪ ಒಡ್ಡಿ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ದರ ಹೆಚ್ಚತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ. ಅದಕ್ಕೆ ನಮ್ಮ ಧಿಕ್ಕಾರವಿದೆ. ಯಾಕೆಂದ್ರೆ ಡೀಸೆಲ್ ಜಾತ್ಯತೀತ ಜನತಾ ದಳ ಹಾಸನ ಜಿಲ್ಲೆಯ ಕರೆ ಮೇರೆಗೆ ತಾವೆಲ್ಲರೂ ಬಂದು ಇವತ್ತು ರೈತ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಭಾಗವಹಿಸಿದ್ದಕ್ಕೆ ನಿಮ್ಗೆಲ್ಲರಿಗೂ ಸಹ ಮೊದಲಿಗೆ ಮುಖಂಡರಿಗೆ ಮತ್ತು ತಮಗೆಲ್ಲರಿಗೂ ಸಹ ಗೌರವವನ್ನು ಸಮರ್ಪಣೆ ಮಾಡುತ್ತಾ, ನಮಗೆಲ್ಲ ಗೊತ್ತಿದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಒಂದೇ ಉದ್ದೇಶದಿಂದ 5 ಗ್ಯಾರಂಟಿಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡಿತು. ಅವ್ರಿಗೆ ಬೇಕಾಯ್ತು ಅಧಿಕಾರ ಮಾತ್ರ ಬಂದಂತ ನಂತರ ಎಲ್ಲ ಸಂಪನ್ಮೂಲಗಳನ್ನು ಸಹ ಅದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತು. ಆಗ ಸಹ 5 ಗ್ಯಾರಂಟಿ ಸಹ ಸಂಪೂರ್ಣವಾಗಿ ಪೂರ್ತಿ ಫುಲ್ಫಿಲ್ ಮಾಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಈ ಕಾಂಗ್ರೆಸ್ ಸರ್ಕಾರ. ಇನ್ನು ಎಷ್ಟೋ ಜನಕ್ಕೆ 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತಿದ್ದೆ, ಇನ್ನೂ ತಲುಪೇ ಇಲ್ಲ. ಏಪ್ರಿಲ್ ಈ ಕಡೆ 2,000 ತಲುಪೇ ಇಲ್ಲ. ಬಸ್ಗಳಲ್ಲಿ ಫ್ರೀ ಪಾಸ್ ಅಂತ ಹೇಳಿದ್ರು, ಆದ್ರೆ ಬಸ್ ರೂಟ್ಗಳು ಕಮ್ಮಿ ಆಗಿದ್ದಾವೆ. ಹೋಗ್ತಕ್ಕಂಥ ಏನು ಬಸ್ಗಳು ಇದ್ದು ಅವು ಕಡಿಮೆ ಮಾಡಿದ್ದಾರೆ. ಒಂದೇ ಒಂದು ಹೊಸ ಬಸ್ಸನ್ನು ಸಹ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಲಿಲ್ಲ. ಜಟ್ಗಾ ಗಾಡಿ ರೀತಿಯಲ್ಲಿ ಬಸ್ ಇವತ್ತು ಚಲಾವಣೆ ಆಗ್ತಾ ನಾವು KSRTC ನೋಡ್ತಿದ್ದಾವೆ. KSRTC ಕಂಡಕ್ಟರ್ಗೆ ಮತ್ತು ಡ್ರೈವರ್ಗೆ ಇನ್ನೂ ಸಂಬಳ ಕೊಡ್ತಕ್ಕಂಥ ಕೆಲಸ ಆಗ್ಲಿಲ್ಲ. ವಿದ್ಯುತ್ ಉಚಿತವಾಗಿ ಕೊಡ್ತೀವಿ ಅಂತಂದ್ರು. ಕಾಕಾ ಪಟೇಲ್ ನೀವು ಕೊಡ್ತೀನಿ, ಮತ್ತೊಬ್ರು ಕೊಡ್ತೀನಿ ಅಂತ ಎಲ್ಲ ಹೇಳಿದ್ರು. ಆದ್ರೆ ಅದು ಕಂಡೀಷನ್ ಮಾಡಿದ್ರು. 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅವ್ರು ಏನ್ ಮಾಡಿದ್ರು, ಸರಾಸರಿಯನ್ನು ತೆಗೆದುಕೊಂಡು ಅದಕ್ಕಿಂತ 10% ಮಾತ್ರ ನೀವು ಹೆಚ್ಚು ಕೊಡ್ತೀವಿ ಅಂತ ಹೇಳಿ ಬರೀ 5 ಯೂನಿಟ್ 10 ಯೂನಿಟ್ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಅದೇ ಕಮರ್ಷಿಯಲ್ ಆಗಿರ್ತಕ್ಕಂಥ ರೈತರಿಗೆ ಒಂದಕ್ಕೆ 2ರಷ್ಟು ಇವತ್ತ ವಸೂಲು ಮಾಡ್ತಕ್ಕಂಥ ಕೆಲಸ ಕಮರ್ಷಿಯಲ್ ಆಗಿ KEBಗೆ ಇವತ್ತ ದುಡ್ಡನ್ನ ಕಟ್ತಕ್ಕಂಥ ಕೆಲಸ, ಟ್ಯಾಕ್ಸ್ ಅನ್ನ ಅದಕ್ಕೆ ನಿಗದಿ ಮಾಡಿದ್ದಾರೆ ದರಕ್ಕೆ. ಎಲ್ಲಕ್ಕಿಂತ ಮಿಗಿಲಾಗಿ ನಾವು ರೈತರು ಕುಮಾರಣ್ಣ ಇದ್ದಂತ ಸರ್ಕಾರದಲ್ಲಿ ಸನ್ಮಾನ್ಯ ರೇವಣ್ಣರ ಕೃಪೆಯಿಂದ ಈ ಜಿಲ್ಲೆಯಲ್ಲಿ ಸಾಕಷ್ಟು ಜನಕ್ಕೆ ಕೇವಲ 5,000 ರೂಪಾಯಿ ಕಟ್ಟಿದ್ರೆ ಸಾಕು ಹೊಸದಾಗಿ TCಯನ್ನು ಕೊಡ್ತಕ್ಕಂಥ ಕೆಲಸ ಅಂದು ರೇವಣ್ಣರು ಮಾಡ್ತಾ ಬಂದ್ರು. 106 ಸಬ್ಸ್ಟೇಷನ್ಗಳು ಮಾಡ್ತೀರಿ ಈ ಜಿಲ್ಲೆಯಲ್ಲಿ. ವಿದ್ಯುತ್ ಸಂಬಂಧಪಟ್ಟಂಗೆ ಒಂದೇ ಒಂದು ಸಬ್ಸ್ಟೇಷನ್ ಕಾಂಗ್ರೆಸ್ 1 ವರ್ಷ ಪೂರೈಸಿದೆ, ಒಂದೇ ಒಂದು ಸಬ್ಸ್ಟೇಷನ್ ಆಗಲಿಲ್ಲ. TCಗಳು ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಇವತ್ತು TC ತಗೊಳ್ಬೇಕು ಅಂತಂದ್ರೆ ಸ್ವಲ್ಪ ನೀವು ಮಾಡ್ಕೊಳ್ಳೋದಾದ್ರು ಮಾತ್ರ 2 ಲಕ್ಷ 3 ಲಕ್ಷ ಅಷ್ಟೇ, ಅದನ್ನ ಕಟ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ದುಡ್ಡು 25,000 ಕಟ್ಟದವರಿಗೂ ಸಹ 2 ವರ್ಷ ಆದ್ರೂ ಸಹ ಇವತ್ತು TC ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ.
2 ಲಕ್ಷ 3 ಲಕ್ಷ ಇವತ್ತ ಒಂದ್ ಕಡೆ ಫ್ರೀ ಅಂತ ಹೇಳಿ ಇನ್ನೊಂದ್ ಕಡೆ ನಮ್ಮನ್ನ ರೈತರನ್ನ ಈ ಒಂದು ವಿಷ ಪರಿಸ್ಥಿತಿ ವರ್ತದಲ್ಲಿ ಸಿಗಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ